ಕಾಂಗ್ರೆಸ್ಗೆ ಹೋಗಿದ್ದಕ್ಕೆ ಯಾವುದೇ ಪಶ್ಚಾತ್ತಾಪವೂ ಇಲ್ಲ, ಪಾಪ ಪ್ರಜ್ಞೆಯೂ ಕಾಡುತ್ತಿಲ್ಲ. ನಾನು ಬಿಜೆಪಿ ಸೇರ್ಪಡೆಯಾಗಿರೋದ್ರಿಂದ ಮತ್ತೆ ಮನೆಗೆ ಮರಳಿದ ಸಂತೋಷ ಇದೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ದಾವಣಗೆರೆ ಜಿಲ್ಲಾ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ ವೇಳೆ ಮಾಧ್ಯಮದವರೊಟ್ಟಿಗೆ ಮಾತನಾಡಿದ ಅವರು, ಕಳೆದ 4-5 ತಿಂಗಳಿನಿಂದ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಬೇಕು ಅನ್ನುವಂಥದ್ದು ಕಾರ್ಯಕರ್ತರ ಅಪೇಕ್ಷೆಯಾಗಿತ್ತು. ರಾಜ್ಯದ ವಿವಿಧ ಕಡೆಗಳಲ್ಲಿನ ಕಾರ್ಯಕರ್ತರು ಕೂಡ ಒತ್ತಡ ಹೇರ್ತಾ ಇದ್ರು. ಈ ಬಗ್ಗೆ ಕೇಂದ್ರದ ನಾಯಕರು ಕೂಡ ಕರೆದು ಮಾತನಾಡಿದರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮಾತುಕತೆ ನಡೆಸಿದ್ರು. ಅಂತಿಮವಾಗಿ ಬಿಜೆಪಿ ಸೇರ್ಪಡೆಯಾಗಿದ್ದು ಖುಷಿ ತಂದಿದೆ ಅಂತ ಹೇಳಿದ್ರು. ಇನ್ನು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂಬುದು ದೇಶದ 100 ಕೋಟಿಗೂ ಅಧಿಕ ಮಂದಿಯ ಆಸೆ. ಮೋದಿ ಅವರ ಕೈ ಬಲಪಡಿಸುವ ಕೆಲಸ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ನಾವು ಅಳ್ಳು ಸೇವೆ ಮಾಡುತ್ತೇವೆ ಅಂತ ತಿಳಿಸಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ದಾವಣಗೆರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 10 ವರ್ಷ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ. ದೇಶದ ಒಂದು ಉನ್ನತಿಗೆ ಶ್ರಮಿಸಿದ್ದಾರೆ. ಮತ್ತೊಮ್ಮೆ 3ನೇ ಬಾರಿ ಅವರು ಪ್ರಧಾನಮಂತ್ರಿ ಆಗಬೇಕನ್ನುವಂಥದ್ದು, ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಕೊಂಡು ಅವ್ರ ಕೈಗಳನ್ನು ಬಲಪಡಿಸುವಂಥ ಕೆಲಸ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ದೇಶದ ಜನ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡಿಕೊಂಡು ನರೇಂದ್ರ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು, ಅದರಲ್ಲಿ ನಮ್ಮದು ಅಳಿಲಿ ಸೇವೆ ಅಂತ ನಾನು ಯಾವಾಗ ಅಲ್ಲ, ನರೇಂದ್ರ ಮೋದಿಯವರು ಹಿಂದಿನ ಎಲೆಕ್ಷನ್ದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ 25 ಸೀಟ್ ಬಂದವಲ್ಲ, ಅವಾಗೆಲ್ಲ ನಾವೆಲ್ಲ ಓಡಾಡಿದ್ವಲ್ಲ. ಹಾಂ ನೋಡ್ರಿ, ಅನ್ಕಂಡೀಷನಲ್ಲೂ ಸೇರ್ಪಡೆ ಆಗಿದ್ದಾನೆ. ಮುಂದೆ ಕೇಂದ್ರದ ವರಿಷ್ಠರು ಯಾವ ನಿರ್ಧಾರ ಮಾಡ್ತಾರೆ, ಶೆಟ್ಟರು ಇಂಥದ್ದು ಮಾಡಲಿ, ಈ ಜವಾಬ್ದಾರಿ ನಿಭಾಯಿಸಲಿ ಅಂತ ಏನು ಡೈರೆಕ್ಷನ್ ಕೊಡ್ತಾರೆ, ಅದ್ರ ಪ್ರಕಾರ ನಡ್ಕೊತೀನಿ. ಇಲ್ಲ, ನನ್ನ ಸಂಪರ್ಕದಲ್ಲಿ ಇಲ್ಲ, ನಾನೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ನೋಡಿ, ಒಂದು ನಾನು ಹೇಳ್ತೀನಿ, ಕಳೆದ 5-6 ತಿಂಗಳಿಂದ ಈಗಾಗಲೇ ನಾನು ಬೆಂಗಳೂರಲ್ಲಿ ಸಾಕಷ್ಟು ಮತ್ತು ಬೇರೆ ಬೇರೆ ಇಂಟರ್ವ್ಯೂದಲ್ಲಿ ಹೇಳಿದ್ದೇನೆ, 5-6 ತಿಂಗಳಿಂದ ನಮ್ಮ ಕಾರ್ಯಕರ್ತರ ಪಡೆ ಇಡೀ ರಾಜ್ಯದಲ್ಲಿ ಎಲ್ಲರ ಒತ್ತಡ ಇತ್ತು, ರಾಜ್ಯದ ನಾಯಕರು ಒತ್ತಡ ಇತ್ತು, ಮತ್ತು ಇತ್ತೀಚೆಗೆ ಕೇಂದ್ರದ ನಾಯಕರು ಸಹಿತ ಹೇಳಿ ಕಳಿಸಿದರು ಬರಬೇಕಂತೇಳಿ. ಆ ಹಿನ್ನೆಲೆಯಲ್ಲಿ ಜಾಯ್ನ್ ಆಗಿದೆ. ನೋ ಇಲ್ಲ ಯಾವುದೇ ಪಾಪ ಪ್ರಜ್ಞೆ ಆಗಲಿ, ಪಶ್ಚಾತ್ತಾಪ ಇಲ್ಲ. ಆಯ್ತು, ಚಲೋ ಆಯ್ತಲ್ಲ, ಒಳ್ಳೇದಾತಲ್ಲ. ಅಲ್ಲ, ಅದಕ್ಕೆ ನೋಡ್ರಿ, ಭಾರತೀಯ ಜನತಾ ಪಾರ್ಟಿ ಎಂಪಿಗಳು ಮತ್ತೊಮ್ಮೆ ಗೆಲ್ಲಿ ಅಂತೇಳಿ ಅವ್ರ ಆಶೀರ್ವಾದ ಮಾಡಿ ಚಲೋ ಆತಲ್ಲ ಅಂತಂದೆ ನಾನು. ನಾವು ಅವ್ರ ಸಂಪರ್ಕ ಮಾಡಿ ಅವರು ಕಾಂಗ್ರೆಸ್ಸಿಗೆ ಬಿಜೆಪಿಗೆ ಮತ್ತೆ ಒಂದು ಲಿಂಗಾಯತ್ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಇದು ಮೋಹನ್ ಅವರು ಹೇಳಿದ್ದಾರೆ. ಮೋಹನ್ ಲಿಂಬಿಕಾಯಿ ಹುಬ್ಬಳ್ಳಿಯಲ್ಲಿ ಹೇಳಿ. ಆಯ್ತು, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ, ಅದು ಜನರ ಅಭಿಪ್ರಾಯ ಅಲ್ಲ. ಎಸ್, ನಾನು ಸಂತೋಷದಿಂದ ಇದ್ದೇನೆ. ಮತ್ತೆ ಮನೆಗೆ ವಾಪಸ್ ಬಂದಿದ್ದರಿಂದ ಖುಷಿಲಿದ್ದೀನಿ. ನಿನ್ನ ನಾ ಕಾರ್ಖಾನೆಗೆ ಹೋಗಿದ್ದೆ, ಭಾಳ ನಮ್ಮ ಕಾರ್ಯಕರ್ತರು ಅಲ್ಲಿ ಪ್ರಮುಖರು ಬಂದವರೆಲ್ಲ ಭಾಳ ಖುಷಿಪಟ್ಟರು, ನಾನು ಖುಷಿಪಟ್ಟಿದ್ದೆ. ಈಗ ಅವರು ನೀನೇ ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಈಗ ಬರ್ತಾರೆ ಅವರು ರಿಸೀವ್ ಮಾಡಲಿಕ್ಕೆ. ಪಕ್ಷದ ಸಂಘಟನೆ ದೃಷ್ಟಿಯಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಿದ್ವಿ. ರವೀಂದ್ರನಾಥ್, ಶಿವಸ್ವಾಮಿ ಅವರು, ಉತ್ತರ ದಕ್ಷಿಣ ಲೋಕ್ಯರ ನಾರಾಜು, ಅಜಯ್, ಗುರುಸಿದ್ದನಗೌಡರು, ಬಸವರಾಜ ನಾಯಕರು, ಎಲ್ಲ ಮುಖಂಡರು ಹೋಗಿದ್ವಿ. ಪಕ್ಷದ ಸಂಘಟನೆ ದೃಷ್ಟಿಯಿಂದ ಎಲ್ಲ ಹೋಗಿದ್ದೀವಿ. ನಮ್ಮ ನಾಯಕರು ಯಡಿಯೂರಪ್ಪನವರಿಗೆ, ರಾಜ್ಯದ ಅಧ್ಯಕ್ಷರಿಗೆ ದಾವಣಗೆರೆ ಜಿಲ್ಲೆಯ ವಾಸ್ತವಾಂಶ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ನಾಯಕರೇನು ತೀರ್ಮಾನ ಮಾಡ್ತಾರೆ ಸಮೀಕ್ಷೆ ಮಾಡಿಸಿ ಸಮೀಕ್ಷೆ ಆಧಾರ ಮೇಲೆ ಕೊಟ್ಟಿರ್ತೀವಿ. ವಿನಂತಿ ಮಾಡಿ, ನಾವು ಯಾವುದೂ ದಾಖಲೆನ ನಾವು ಟಿಕೆಟ್ ಕೊಡಬೇಡ್ರಿ ಯಾರಿಗೂ ಹೇಳಿಲ್ಲ. ಇಲ್ಲಿ ಈಗ ಮುಗಿದು ಮತ್ತೆ ವಾಪಸ್ ಬರುತ್ತಾ, ಮತ್ತು ಸಮಯ ಬಂದೇ ಬರುತ್ತೆ. ನೋಡೋಣ, ಕಾದು ನೋಡೋಣ, ವೇಟ್ ಆ್ಯಂಡ್ ಸಿ. ನೋಡೋಣ, ಈಗ ಇಡೀ ದೇಶದಲ್ಲಿ ಸರ್ವೆ ಮಾಡಿಸ್ತೇವೆ, ಯಾವ ಗೆಲ್ಲುವ ಅಭ್ಯರ್ಥಿಗಳಿಗೆ ಕೊಡ್ತಾರೆ, ಮಾನದಂಡ ಎಲ್ಲವೂ ನೋಡ್ತಾರೆ, ಅದಾದ ಮೇಲೆ ಕೊಡ್ತಾರೆ. ನಮ್ಮ ನಾಯಕರ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ವಿ. ವಿಜೇಂದ್ರ ಯಡಿಯೂರಪ್ಪನವ್ರು ಭೇಟಿ ಮಾಡಿದ್ವಿ, ನಮ್ಮ ನಾಯಕರು ಯಡಿಯೂರಪ್ಪನವರು ಭೇಟಿ ಮಾಡಿದ್ವಿ. ಜಿಲ್ಲೆಯ ವಾಸ್ತವಾಂಶನ ಎಲ್ಲರೂ ಮನವರಿಕೆ ಮಾಡಿಕೊಡ್ತೀವಿ. ಈ ಈಗ ನಾವು ವಿನಂತಿ ಮಾಡಿದ್ದೀವಿ, ನಾಯಕರು ತೀರ್ಮಾನ ಏನು ಮಾಡ್ತಾರೆ ಕಾದು ನೋಡೋಣ. ಧನ್ಯವಾದಗಳು ಅಣ್ಣ. ಅರ್ಜೆಂಟು ನಾನು ಇದಕ್ಕೆ ಹೋಗ್ಬೇಕು, ಅಲ್ಲಿ ರಾಣೆಬೆನ್ನೂರಿಗೆ ಕರೆದಾರೆ, ಅದೇ